ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 1ನೇ ತಾರೀಕಿನ ದೇವರ ವಾಕ್ಯವು ಫಲಭರಿತ ಕೊಂಬೆ. ಯೋಸೇಫನು ಫಲಭರಿತವಾದ ಕೊಂಬೆ, ಬಾವಿಯ ಬಳಿಯಿರುವ ಫಲಭರಿತ ಕೊಂಬೆ. ಅವನ ಕೊಂಬೆಗಳು ಗೋಡೆಯ ಮೇಲೆ ಹರಿಯುತ್ತವೆ. ಆದಿಕಾಂಡ 49:22. ಅನುದಿನದ ಆಹಾರ ಪ್ರಿಯರಿಗೆ ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸಲು ನಾನು ತುಂಬ ಸಂತೋಷ ಪಡುತ್ತೇನೆ. ಹೊಸ ವರ್ಷದಲ್ಲಿ ನಿಮ್ಮನ್ನು ಫಲಭರಿತ ವೃಕ್ಷವಾಗಿ ಸ್ಥಾಪಿಸುವುದಾಗಿ ಕರ್ತನು ಭರವಸೆ ನೀಡುತ್ತಾನೆ. ಈ ಹೊಸ ವರ್ಷದುದ್ದಕ್ಕೂ ಈ ಅಮೂಲ್ಯ ಭರವಸೆಯನ್ನು ನೀವು ಪಡೆದುಕೊಳ್ಳಿರಿ. ತನ್ನ ವೃದ್ಧಾಪ್ಯದಲ್ಲಿ ಯಾಕೋಬನು ತನ್ನ 12 ಮಕ್ಕಳನ್ನು ಕರೆದು ತನ್ನ ಪೂರ್ಣ ಹೃದಯದಿಂದ ಅವರನ್ನು ಆಶೀರ್ವದಿಸಿದನು. ಆ ಆಶೀರ್ವಾದದ ಮಾತುಗಳು ಭವಿಷ್ಯವಾಣಿಯಾಗಿ ಹೊರಬಂದವು. ಆ ಪ್ರವಾದನೆಗಳು ಅವರ ಮತ್ತು ಅವರ ವಂಶಸ್ಥರ ಕುರಿತಾದವು. ಮೇಲಿನ ವಚನವು ಯಾಕೋಬನು ತನ್ನ ಮಗನಾದ ಯೋಸೇಫನನ್ನು ಆಶೀರ್ವದಿಸಿದಾಗ ಹೇಳಿದ ಮಾತುಗಳು. ನೀವು ಯೋಸೇಫನ ಜೀವನದ ಆರಂಭವನ್ನು ನೋಡಿದರೆ ಅದು ತುಂಬ ದುರಂತವಾಗಿತ್ತು. ಅವನ ತಾಯಿಯು ಅವನಿಗೆ ಯೋಸೇಫ್ ಎಂದು ಹೆಸರಿಟ್ಟಳು, ಅಂದರೆ ನೀನು ಹೆಚ್ಚಿಸುವೆ ಎಂಬುದಾಗಿ ಅರ್ಥ. ತನ್ನ ಮಗ ಹೆಚ್ಚಾಗಬೇಕು ಮತ್ತು ಅವನ ಗಡಿಗಳು ವಿಸ್ತರಿಸಬೇಕೆಂದು ಅವಳು ಬಯಸಿದ್ದಳು. ಮಕ್ಕಳಿಲ್ಲದ ಅನೇಕ ವರ್ಷಗಳ ನಂತರ ಯೋಸೇಫನು ಅವಳಿಗೆ ಜನಿಸಿದ ಕಾರಣ ಅವಳು ಅವನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದಳು. ಆದರೆ ಯೋಸೇಫ್ ಇನ್ನೂ ಮಗುವಾಗಿದ್ದಾಗಲೇ ಅವಳು ಸತ್ತಳು. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಪ್ರೀತಿಯನ್ನು ಕಳೆದುಕೊಳ್ಳುವುದು ಎಷ್ಟೊಂದು ನೋವಿನ ಸಂಗತಿ. ಯೋಸೇಫನು ತನ್ನ ತಾಯಿಗಾಗಿ ಕಟುವಾಗಿ ಹತ್ತಿರಬೇಕು. ಅಷ್ಟೇ ಅಲ್ಲ, ಅವನ ಸಹೋದರರೆಲ್ಲರೂ ಯೋಸೇಫನನ್ನು ದ್ವೇಷಿಸುತ್ತಿದ್ದರು. ಆದುದರಿಂದ ಅವನು ತನ್ನ ಕುಟುಂಬದೊಳಗೂ ಅನಾಥನಾಗಿ ನಿಲ್ಲಬೇಕಾಯಿತು. ಆದರೆ ನಮ್ಮ ಪ್ರೀತಿಯ ಕರ್ತನು ಎಲ್ಶಡಾಯ್ ಎಂದು ಅವನ ಮೇಲೆ ಕನಿಕರಿಸಿದನು. ಅನಾಥರಾದವರಿಗೆ ತಾಯಿಯಂತೆ ಪ್ರೀತಿಸುವವನು ಅವನು. ಸತ್ಯವೇದವು ಹೇಳುತ್ತದೆ, ಸ್ತ್ರೀಯು ತನ್ನ ಶುಶ್ರೂಷೆಯ ಮಗುವನ್ನು ಮರೆತು ಬಿಡಬಹುದೇ ಮತ್ತು ತನ್ನ ಗರ್ಭದ ಮಗನ ಮೇಲೆ ಕನಿಕರವಿಲ್ಲವೇ? ಅವಳು ಖಂಡಿತವಾಗಿಯೂ ಮರೆತು ಬಿಡಬಹುದು. ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ನೋಡು, ನಾನು ನಿನ್ನನ್ನು ನನ್ನ ಅಂಗೈಗಳ ಮೇಲೆ ಬರೆದಿದ್ದೇನೆ. ನಿನ್ನ ಗೋಡೆಗಳು ನಿರಂತರವಾಗಿ ನನ್ನ ಮುಂದೆ ಇದೆ. ಯೆಶಾಯ 49:15-16. ಯೋಸೇಫನನ್ನು ಫಲಭರಿತ ಸಸ್ಯವಾಗಿ ಆಶೀರ್ವದಿಸಲು ಕರ್ತನು ಬಯಸಿದನು. ಅವನು ರಾತ್ರಿಯಲ್ಲಿ ಯೋಸೇಫನೊಂದಿಗೆ ಸಂವಹನ ನಡೆಸಲು ಪ್ರಾರಂಭಿಸಿದನು. ಅವನು ಕನಸುಗಳು ಮತ್ತು ದರ್ಶನಗಳ ಮೂಲಕ ಅವರೊಂದಿಗೆ ಮಾತನಾಡಿದನು. ಒಂದು ದಿನ ಸೂರ್ಯ, ಚಂದ್ರ ಮತ್ತು 11 ನಕ್ಷತ್ರಗಳು ತನಗೆ ನಮಸ್ಕರಿಸುತ್ತಿರುವುದನ್ನು ಯೋಸೇಫು ಕನಸು ಕಂಡನು. ಇನ್ನೊಂದು ಸಂದರ್ಭದಲ್ಲಿ ಯೋಸೇಫನು ಕತ್ತರಿಸುತ್ತಿದ್ದ ಧಾನ್ಯದ ಸಿವುಡು ನೇರವಾಗಿ ನಿಂತಿರುವುದನ್ನು ಯೋಸೇಫನು ತನ್ನ ದೃಷ್ಟಿಯಲ್ಲಿ ನೋಡಿದನು ಮತ್ತು ಅವನ ಸಹೋದರರು ತಂದ ಧಾನ್ಯದ ಸಿವುಡುಗಳಿಗೆ ಯೋಸೇಫನ ಸಿವುಡು ನಮಸ್ಕರಿಸಿತು. ನಮ್ಮ ಕರ್ತನು ಮಹಾ ಸಹಾನುಭೂತಿಯಿಂದ ಯೋಸೇಫನನ್ನು ಅಂತಹ ಆಹ್ಲಾದಕರ ಕನಸುಗಳಿಂದ ಹೇಗೆ ಸಾಂತ್ವನಗೊಳಿಸಿದನು ಎಂಬುದನ್ನು ನೋಡಿ. ಅದೇ ರೀತಿಯಲ್ಲಿ ಅವರು ಇಂದು ನಿಮಗೆ ಸಾಂತ್ವನ ಮತ್ತು ಆಶೀರ್ವಾದವನ್ನು ಬಯಸುತ್ತಾರೆ. ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಫಲಭರಿತ ವೃಕ್ಷವಾಗಿ ಸ್ಥಾಪಿಸಿರುವಂತೆ ಕೃತಜ್ಞತೆಯ ಹೃದಯದಿಂದ ಆತನಿಗೆ ಧನ್ಯವಾದಗಳು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಅದರ ಬೀದಿಯ ಮಧ್ಯದಲ್ಲಿ ಮತ್ತು ನದಿಯ 2 ಬದಿಗಳಲ್ಲಿ ಜೀವನದ ಮರವಿತ್ತು.
ಅದು 12 ಹಣ್ಣುಗಳನ್ನು ಹೊಂದಿತ್ತು. ಪ್ರತಿ ಮರವು ಪ್ರತಿ ತಿಂಗಳು ಅದರ ಫಲವನ್ನು ನೀಡುತ್ತದೆ. ಮರದ ಎಲೆಗಳು ರೋಗವನ್ನು ಗುಣಪಡಿಸುವವು. ಪ್ರಕಟಣೆ 22:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.